ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇಲ್ಲಿ ಒಂದು ಪಕ್ಷ ಇವನನ್ನ ನಿತ್ಯ ಸಾಯವನು ಅಥವಾ ನಿತ್ಯವಾಗ್ಲೂ ಬದುಕೇ ಇರೋನು ಅಂತ ತಿಳ್ಕೊಳ್ಳೋಣ. ಇವನಿಗೆ ತಿರ್ಗಾ ಪುನರ್ಜನ್ಮ ಇಲ್ಲ ಅಂತ ಕೆಲವರು ಯಾರೋ ನಂಬಬಹುದು, ಅಥವಾ ಅದು ನಮಗೆ ಗೊತ್ತಾಗೋದಿಲ್ವಲ್ಲ ನಾವು ಸತ್ತು ಹೋದ ಮೇಲೆ ಅಂತ ಹೇಳ್ಬೋದು. ಹಾಗಾಗಿ ಪುನರ್ಜನ್ಮ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಇವನು ಯಾವಾಗಲೂ ಇರ್ತಾನೆ ಅಂತ ತಿಳ್ಕೊಳ್ಳೋಣ. ಈ ನಮ್ಮ ಜೀವ ಯಾವಾಗಲೂ ಇರುತ್ತೆ ಅಂತ ತಿಳ್ಕೋಬೇಕು. ಪುನರ್ಜನ್ಮ ಅನ್ನೋದು ಇದ್ದೇ ಹೋದರೆ ಯಾವಾಗಲೂ ಇರಬೇಕು, ಇಲ್ಲ ಇರಲೇಬಾರ್ದು, ಎರಡರಲ್ಲೇ ಒಂದೇ ಆಪ್ಷನ್ ಇರೋದು. ಹೀಗಾಗಿ ಯಾವಾಗಲೂ ಇರೋನು ಅಂತ ತಿಳ್ಕೊಂಡಿದ್ರು ಅವಾಗ ಯಾವುದೇ ರೀತಿಯಲ್ಲಿ ಈ ಶರೀರಕ್ಕೆ ಕ್ಷೋಭೆ ಪಡಬಾರದು. ಯಾಕೆಂದ್ರೆ ಆತ್ಮ ಯಾವಾಗಲೂ ಇರುವಂಥದ್ದು. ಅಥವಾ ಆತ್ಮ ಇಲ್ಲವೇ ಇಲ್ಲ, ಬರೀ ಶರೀರವೇ ಅಂದ್ರೆ ಆಗಲೂ ಕೂಡ ಶರೀರ ಎಷ್ಟೊಂದು ಜನ ಸಾಯೋದನ್ನು ನಾವು ನೋಡ್ತಾನೆ ಇರ್ತೀವಿ. ಆದ್ದರಿಂದ ಶರೀರಕ್ಕೆ ಶೋಕ ಮಾಡೋದ್ರಲ್ಲೂ ಕೂಡ ಅರ್ಥವೇ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲೂ ನಮ್ಮ ಜೀವನದಲ್ಲಿ ದುಃಖ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅದು ಗೀತೆ ಮೊದಲನೇದಾಗಿ ಹೇಳ್ತಾ ಇರೋದು. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಭಾನುವಾರ ಮತ್ತು ಷಷ್ಠಿ ತಿಥಿ ಮತ್ತು ಇದು ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ. ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ. ಏನೇನೋ ಸಾಧಿಸಿಬಿಡಬೇಕು ಅನ್ನುವಂತಹ ಒಂದು ಡ್ರೈವ್ ಬರುತ್ತೆ. ಇಡೀ ತಿಂಗಳಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ಇವತ್ತು ನೀವು ಕಾಣಬಹುದು. ಆದ್ದರಿಂದ ಇಂದು ಸ್ವಲ್ಪ ಎಲ್ಲ ರಾಶಿಗಳಿಗೂ ಜಾಸ್ತಿ ಎನರ್ಜಿ, ಜಾಸ್ತಿನೇ ಉತ್ಸಾಹ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಉತ್ಸಾಹವನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಬಳಸಿಕೊಳ್ಳಬಹುದು. ನಿಮಗೆ ಎಲ್ಲವೂ ಇವತ್ತು ಅನುಕೂಲಕರವಾಗಿ ಇರುತ್ತೆ. ಮಾತುಕತೆ, ಜರ್ನಲಿಸಂ, ಟಿವಿ, ರೇಡಿಯೋ ಇತ್ಯಾದಿಗಳಲ್ಲಿರೋರಿಗೆ, ಸ್ಟೆನೋಗ್ರಾಫರ್ಸ್, ಸ್ಪೀಚ್ ಅಂತ ಬರ್ಕೊಡೋರು, ಸೆಕ್ರೆಟರಿಗಳು ಇಂಥವರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾದಲ್ಲಿರೋರಿಗೂ ಇವತ್ತು ಬಹಳ ಒಳ್ಳೆಯ ದಿವಸ. ವೃಷಭ ರಾಶಿಯವರಿಗೆ ಇಂದು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಕೆಲವರು ನನಗೆ ಅದೇ ಆಗಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇಡ ಬೇರೆ ಆಗಬೇಕು ಅಂತ ಹೇಳಿ ಸ್ವಲ್ಪ ಜಗಳಗಳಾಗುವಂತಹ ಸಾಧ್ಯತೆ ಇದೆ. ಮಾತುಕತೆ ಜಾಸ್ತಿ ಬೇಡ. ಮಿಥುನ ರಾಶಿಯವರಿಗೆ ಇಂದು ಒಳ್ಳೆಯ ದಿವಸ. ನಿಮಗೆ ಇವತ್ತು ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಮತ್ತು ಚಂದ್ರ ನಿಮ್ಮ ಮಂಗಳ ಗ್ರಹದ ಜೊತೆಗೆ ಗುರುಮಂಗಳ ಚಂದ್ರಮಂಗಳ ಯೋಗ ಇವತ್ತು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಇವತ್ತು ಬಹಳನೇ ಶಾಂತಿಯುತವಾಗಿ ನೀವು ಕೆಲಸಗಳನ್ನು ಮಾಡಿಕೊಳ್ಳಬಹುದು ಮತ್ತು ನಿಮಗೆ ಅತಿ ಹೆಚ್ಚಿನ ಒಂದು ಉತ್ಸಾಹ ಇವತ್ತು ಇರೋದ್ರಿಂದ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಇವತ್ತು ಈಗೋ ಕ್ಲಾಶ್ಗಳಾಗಬಹುದು ಅಥವಾ ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ ಇಂದ ಇವತ್ತು ಸ್ವಲ್ಪ ಜಗಳಗಳು ಆಗಬಹುದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿ ಮನಸ್ಸಿಗೆ ಇದ್ದಂತಹ ಕ್ಲೇಶ ಇವತ್ತು ಮಾಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಗುಂಪುಗಳಿಂದ ಇವತ್ತು ಇಷ್ಟಾರ್ಥ ಸಿದ್ಧಿ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಹೆಚ್ಚು ಕೆಲಸ ಮಾಡಬೇಕಾಗಿ ಬರಬಹುದು. ಹೆಚ್ಚಿನ ಜವಾಬ್ದಾರಿಗಳು ಮೂಡಬಹುದು. ತುಲಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಎಲ್ಲವೂ ನಿಮಗೆ ಬೇಕಾದಂತೆ ತಕ್ಷಣಕ್ಕೆ ನಡೆಯೋದಿಲ್ಲ. ಇವತ್ತು ಹಿರಿಯರು ಸ್ವಲ್ಪ ನಿಮಗೆ ಕ್ರಿಟಿಸಿಸಮ್ ಮಾಡ್ತಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಮುಂದುವರಿಯಬೇಕು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಕೆಲಸಗಳಲ್ಲಿ ನಿರ್ಧಾರಗಳು ಇವತ್ತು ಬೇಡ. ಭಾವುಕತೆ ತುಂಬಾ ಹೆಚ್ಚಿರೋದ್ರಿಂದ ಮನಸ್ಸಿಗೆ ಕ್ಲೇಶ ಉಂಟಾಗುವ ಸಾಧ್ಯತೆಗಳು ಖಂಡಿತ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ತೊಂದರೆಗಳೆಲ್ಲ ಮನಸ್ಸಿಗೆ ಪರಿಹಾರವಾಗಿ ಇವತ್ತು ಪಾರ್ಟ್ನರ್ಶಿಪ್ ಅಥವಾ ದಾಂಪತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ, ಅಕ್ಕರೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಸಾಮಾಜಿಕ ವ್ಯವಹಾರಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ವೈರಿಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ ಕೂಡ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಯಾರ್ಯಾರು ಆರ್ಟ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆ ಇವತ್ತು ಸ್ವಲ್ಪ ಹೆಚ್ಚಿನ ತಲೆ ಓಡುವಂತಹ ಸಾಧ್ಯತೆಗಳಿರುತ್ತೆ. ಅನೇಕ ಕೆಲಸಗಳನ್ನು ಇವತ್ತು ನೀವು ಸಾಧಿಸಿಕೊಳ್ಳಬಹುದು. ಆದರೂ ಕೂಡ ಇವತ್ತು ನಿಮಗಿನ್ನೂ ಅಪ್ರಿಸಿಯೇಷನ್ ಇತ್ಯಾದಿಗಳು ಪ್ರಾಪ್ತಿಯಾಗೋದಿಲ್ಲ. 2 ದಿನ ಕಾಯಬೇಕಾಗುತ್ತೆ. ಮೀನರಾಶಿಯವರಿಗೆ ಮನೆಯಲ್ಲಿ ಮನೆಯ ಒಳಗಿನ ಒಂದು ತಯಾರಿ, ಮಜೂರಿ ಇತ್ಯಾದಿಗಳ ಬಗ್ಗೆ ಇವತ್ತು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಆಸ್ತಿ ಪಾಸ್ತಿ ವಿಚಾರಗಳು, ಕೋರ್ಟು, ಡಾಕ್ಯುಮೆಂಟ್ಸ್ ಇತ್ಯಾದಿಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಅಮ್ಮನ ವಿಷಯದ ಬಗ್ಗೆ ಕೂಡ ಒಂದು ಸ್ವಲ್ಪ ಕಾಳಜಿ ಇವತ್ತು ಹೆಚ್ಚಾಗಿ ಬೇಕಾಗಬಹುದು. ಹಾರ್ಟ್ ಪ್ರಾಬ್ಲಮ್ ಇರೋರು ಇದು ಸ್ವಲ್ಪ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಮನನ ಪಠಣವನ್ನು ಮಾಡ್ತಾ ಇರಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.